ಸೊ ಈಗ ಜನಗಳ ಮೈಂಡಲ್ಲಿರುವಂತಹ ಕೆಲವೊಂದಷ್ಟು ಪ್ರಶ್ನೆಗಳು ಅಂದ್ರೆ ಜನಗಳು ಅಂದ್ರೆ ಸ್ವಲ್ಪ ಅವರು ಅನಲೈಸ್ ಮಾಡಿರೋ ರೀತಿ ನಿಮ್ಮ ಆಟನ ಇವನ್ ನಾವು ಕೂಡ ಡೈಲಿ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇದ್ವಿ ಅಂಟಿಲ್ ಅಂದ್ರೆ ಫ್ಯಾಮಿಲಿ ವೀಕ್ ತನಕ ಇಟ್ ವಾಸ್ ಆಲ್ ಲೈಕ್ ನೆಕ್ಸ್ಟ್ ಲೆವೆಲ್ ಸಖತ್ ವಾವ್ ಸೂಪರ್ ಏನು ಆಟ ಆಡ್ತಾ ಇದ್ದಾರೆ ಪ್ಲಸ್ ತಮ್ಮ ಸ್ನೇಹಿತ ಗಿಲ್ಲಿ ಅವರಿಗೆ ಎಷ್ಟರ ಮಟ್ಟಿಗೆ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ ಸಿಕ್ಕಿದ್ರೆ ಈ ಥರದ ಫ್ರೆಂಡ್ಸ್ ಸಿಗಬೇಕು ಅನ್ನೋ ರೀತಿಯೆಲ್ಲ ಇತ್ತು ಆ್ಯಂಡ್ ಅಫ್ಕೋರ್ಸ್ ಆ ಒಂದು ಫ್ಯಾಮಿಲಿ ವೀಕಲ್ಲಿ ನಡೆದಂತಹ ಘಟನೆ ನಂತರ ಇಟ್ ವಾಸ್ ವೆರಿ ಟ್ರಿಕಿ ನಿಮಗೂ ಕೂಡ ಒಳಗಡೆ ನೀವು ಅದನ್ನು ಹ್ಯಾಂಡಲ್ ಮಾಡಿದ ರೀತಿ ಕೂಡ ನಮಗೆ ಅಂದ್ರೆ ನೋಡುವಾಗ ಅಯ್ಯೋ ಎಷ್ಟು ಕಷ್ಟ ಆಗ್ತಾ ಇದೆಯಲ್ಲ ಅವ್ರಿಗೆ ಅಂತ ನಮಗೆ ಅದು ವಿ ಕುಡ್ ಕನೆಕ್ಟ್ ಆಕ್ಚುಲಿ ಸೊ ಅಲ್ಲೆಲ್ಲ ಒಂದ್ ಕಡೆ ಸ್ವಲ್ಪ ಅಂದ್ರೆ ಹೆಂಗೆ ನಾನು ಆಟ ಆಡಬೇಕು ಅಂತ ಗೊಂದಲಗಳಾಗಿದ್ರಿಂದ ನಿಮಗೆ 4th ಪೊಸಿಷನ್ ಸಿಕ್ತು ಅಂತ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ ಸೊ ನಿಮಗೂ ಹಾಗೆ ಅನ್ಸುತ್ತಾ ದಟ್ ವಾಸ್ ಲೈಕ್ ಮೇಜರ್ ಡೌನ್ ಫಾಲ್ ಅಥವಾ ವಾಟ್ ಎವರ್ ಸ್ವಲ್ಪ ಆಟದಲ್ಲಿ ಏರುಪೇರು ಆಗ್ಲಿಕ್ಕೆ ಅದೇ ಮೇಜರ್ ರೀಸನ್ ಅಂತ ನಿಮ್ಗೆ ಅನ್ಸುತ್ತಾ? ಮನೆಯವ್ರು ಬಂದು ಹೇಳಿದ್ದುಂಟು ಅಂದ್ರೆ ಅವ್ರ ಒಪಿನಿಯನ್ನ ಅಂದ್ರೆ ಹೊರಗಡೆ ಏನಾಗ್ತಿದೆ ಅನ್ನೋದನ್ನ ಇವಾಗ ನಮ್ಮ ಮನೆ ಮಗಳಿಗೆ ಈ ತರ ಆಗ್ತಿದೆ ಅಂದ್ರೆ ರೂಲ್ ಬ್ರೇಕ್ ಆಗಿದೆ. ಇಟ್ ಇಸ್ ಅ ರೂಲ್. ಇಟ್ ಇಸ್ ಅದನ್ನ ತಪ್ಪು ಅನ್ನೋದನ್ನ ನಾವು ಇದು ಮಾಡೋಕ್ಕಾಗಲ್ಲ. ತಪ್ಪಾಗಿದೆ, ಶಿಕ್ಷೆ ಕೂಡ ಆಯ್ತು. ಬಟ್ ಅದಾದ್ಮೇಲೆ ಅದು ನನ್ನ ಗೇಮಿಗೆ ಅದು ಹೇಗೆ ಎಫೆಕ್ಟ್ ಆಗುತ್ತೆ ಏನೋ ಅನ್ನೋದು ನನಗೂ ಇತ್ತು. ಅಂದ್ರೆ ಇವಾಗ ಅವ್ರು ಬಂದು ಏನೋ ಹೇಳಿದ್ರು ಅಂತ ನಾನು ಗೇಮ್ ಅಂತೂ ಚೇಂಜ್ ಮಾಡ್ಕೊಳ್ಳಿಲ್ಲ. ಐ ಡಿಂಟ್ ವಾಂಟೆಡ್ ಟು ಚೇಂಜ್ ಆ್ಯಕ್ಚುಲಿ. ಯಾಕಂದ್ರೆ ಅವ್ರು ಹೇಳಿದ್ದಕ್ಕೆ ಚೇಂಜ್ ಆಯಿತು ಅಂತನೋ ಅಥವಾ ಇನ್ನೊಂದು ಫೇಕ್ ಮಾಡ್ತಿದ್ದೀನಿ ಅಂತನೋ ಆಗ್ಬಿಡತ್ತೆ. ಅದಾದ್ಮೇಲೂ ನಾನು ಏನವರು ಗಿಲ್ಲಿ ಜೊತೆ ಏನು ಕನೆಕ್ಷನ್ ಇದೆ ಅದು ಹಂಗೆ ರೇಗಿಸ್ಬೇಡ ಅಂತೆಲ್ಲ ಹೇಳಿದಾಗ ಅದಾದ್ಮೇಲೂ ನಾನು ಅವನು ಜಗಳ ಆಡಿರೋದುಂಟು. ಸೊ ಐ ಡಿಂಟ್ ಚೇಂಜ್ ಮೈ ಗೇಮ್. ಪ್ರಾಬಬ್ಲಿ ಆ ಒಂದು ಇನ್ಸಿಡೆಂಟಿಂದ ನೀವು ಹೇಳ್ದಂಗೆ ಮೇ ಬಿ ಎಫೆಕ್ಟ್ ಆಗಿರಬಹುದು. ಐ ಆಮ್ ನಾಟ್ ಶ್ಯೂರ್. ಬಟ್ ದಟ್ಸ್ ಓಕೆ. ಇವಾಗ ಏನೋ ಒಂದು ಆಗಿರೋದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಅದು ಏನೋ ಒಂದು ತಪ್ಪಾಗಿದೆ, ಅದನ್ನು ಹೇಗೆ ಸರಿಪಡಿಸ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಅದು ಹೇಳ್ದಷ್ಟು ಈಸಿ ಅಲ್ಲ. ನನಗೆ ಅದನ್ನು ಪ್ರಾಸೆಸ್ ಮಾಡಿ ಮನೆಯೊಳಗಡೆ ಇರೋರು ಕೇಳೋ ಕ್ವೆಶನ್ಸಿಗೆ ನಾನು ಆನ್ಸರಬಲ್ ಆದೆ. ಯಾಕೆ ಹಂಗೆ ಹೇಳಿದ್ರು ಅವರು ಅಂತ ಹೇಳಿದಾಗ ಐ ವಾಸ್ ಆನ್ಸರಬಲ್. ನನಗೂ ಗೊತ್ತಿಲ್ಲ. ಐ ವಾಸ್ ಆಲ್ಸೋ ಕ್ಲೂಲೆಸ್. ಒಂದು 3.5 months ನನಗೆ ಅವ್ರ ತಲೆಯಲ್ಲಿ ಏನು ಓಡ್ತಿದೆ, ಹೊರಗಡೆ ಏನಾಗ್ತಿದೆ ನನಗೂ ಗೊತ್ತಿಲ್ಲ. ಬಟ್ ಲಾಸ್ಟ್ 2 weeks ಏನಾಯಿತು, ಲಾಸ್ಟ್ 2-3 weeks ಆ್ಯಕ್ಚುಲಿ ನಾನು ಡಿಸ್ಟರ್ಬ್ ಆಗಿದ್ದುಂಟು. ಮೆಂಟಲಿ ಐ ವಾಸ್ ಡಿಸ್ಟರ್ಬ್ಡ್. ಯಾಕಂದರೆ ಅದಾದಮೇಲೆ ನಾನು ಏನು ಮಾಡಿದರೂ ತಪ್ಪಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅದನ್ನು ಕಂಟಿನ್ಯೂ ಮಾಡಿದ್ರೂ ತಪ್ಪಾಗ್ತಿತ್ತು, ಅದನ್ನು ಡ್ರಾಪ್ ಮಾಡಿದ್ರೂ ತಪ್ಪಾಗ್ತಿತ್ತು. ಸೊ ಐ ವಾಸ್ ಇನ್ ದ್ಯಾಟ್ ಸಿಚುಯೇಷನ್. ಆ ಥರ ಸಿಚುಯೇಷನ್ ನಂಗೆ ಬರಬಾರ್ದಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಯಾ ಕರೆಕ್ಟ್. ಸೊ ಇನ್ನು ಅಂದರೆ ಒಂದು ಸ್ಟ್ರೈಟ್ ಕ್ವಶನ್ ಅಂದರೆ ನಿಮ್ಮ ಇಂಡಿವಿಜುವಲ್ ಒಂದು ಕಾವ್ಯ ಅವರ ಪರ್ಸನಾಲಿಟಿ ಡೆಫಿನೆಟ್ಲಿ ಎಲ್ಲಾ ಕಡೆನೂ ಕಂಡಿದೆ. ಅಂದ್ರೆ ಬರೀ ನಾವು ಜಸ್ಟ್ ಗಿಲ್ಲಿ ಜೊತೆಗೆ ಮಾತ್ರ ಅದನ್ನ ಮಾತ್ರ ಲೈಕ್ ಅಂದ್ರೆ ನಾವು ತಲೆಯಲ್ಲಿ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ. ಕಾವ್ಯ ಅವರ ಆಟ ಅಂತಂದ್ರೆ ಲಾಟ್ ಆಫ್ ಪ್ಲೇಸಸ್ ಅಲ್ಲಿ ಕಾವ್ಯ ಅವರ ಪರ್ಸನಾಲಿಟಿ ಕಂಡಿದೆ. ಬಟ್ ಡು ಯು ಅಗ್ರಿ ಲೈಕ್ ಅಂದ್ರೆ ಈಗ ಜಂಟಿ ಅಂತ ಒಬ್ಬರ ಜೊತೆಗೆ ಹೋಗುವಾಗ ಒಬ್ಬ ವ್ಯಕ್ತಿ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಮತ್ತೆ ನೆಕ್ಸ್ಟ್ ಲೆವೆಲ್ ಎಲ್ಲಾ ತರನು ಅವರು ಲೌಡ್ ಆಗಿರುವಾಗ ಅವರ ಪ್ರಭಾವ ನಿಮ್ಮ ಇಡೀ ಸೀಸನ್ನ ಆಟದ ಮೇಲೆ ಬೀರ್ತು ಯಾವುದೋ ಒಂದು ರೀತಿಯಲ್ಲಿ ಅಂತ ನೀವು ಒಪ್ಕೊಳ್ತೀರಾ ಅದನ್ನ? ಇವಾಗ ನನಗೂ ಅವನಿಗೂ ಕಂಪೇರ್ ಮಾಡಿದ್ರೆ ಹೀ ಈಸ್ ಸೂಪರ್ ಆ್ಯಕ್ಟಿವ್. ಅವನಷ್ಟು ನಾನು ಆ್ಯಕ್ಟಿವ್ ಇಲ್ಲ. ಅದು ಅವನ ಪರ್ಸ್ನಾಲಿಟಿ, ಇದು ನನ್ನ ಪರ್ಸ್ನಾಲಿಟಿ. ಈಗ ಅಟ್ ದ ಸೇಮ್ ಟೈಮ್ ಅವ್ನು ನನ್ನ ಫ್ರೆಂಡ್ ಕೂಡ, ಕಾಂಪಿಟೇಟರ್ ಕೂಡ. ಈಗ ಅವನು ಅಷ್ಟು ಆ್ಯಕ್ಟಿವ್ ಆಗಿದ್ದಾನೆ, ನಾನು ಅಷ್ಟು ಆ್ಯಕ್ಟಿವ್ ಆಗಿಲ್ಲ, ಎಲ್ಲೋ ನಾನು ಫೇಡ್ ಆಗ್ತಿದ್ದೀನಿ ಅಂತಂದಾಗ ನಾನು ಯೋಚನೆ ಮಾಡಿದ್ದುಂಟು. ಬಿಕಾಸ್ ಅಟ್ ದ ಸೇಮ್ ಟೈಮ್ ಇವನ್ ಹೀ ಈಸ್ ಮೈ ಕಾಂಪಿಟೇಟರ್. ನಾನು ಏನು ಮಾಡ್ಬೋದು ಅನ್ನೋದನ್ನೇ ಯೋಚನೆ ಮಾಡಿದೆ. ಅಟ್ ದ ಸೇಮ್ ಟೈಮ್ ಏನಾಗ್ಬಿಡುತ್ತೆ, ನಾನು ಫೇಕ್ ಮಾಡ್ತಾ ಕೂರೋಕ್ಕಾಗಲ್ಲ. ನಾನು ಅಲ್ಲದೇ ಇರೋ ನನ್ನನ್ನು ಪೋರ್ಟ್ರೇ ಮಾಡೋದಕ್ಕಾಗಲ್ಲ. ನನ್ನ ಆಟ ನಾನು ಆಡ್ಕೊಂಡು ಬಂದೆ. ಪ್ರಾಬಬ್ಲಿ ಅದಕ್ಕೆ ನಾನು ಅಲ್ಲಿವರೆಗೂ ಬಂದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೋ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೆ ನಾನು ಒಬ್ಳಿಗೆ ಬಂದಿದ್ದಲ್ಲ ಇದು. ಅಂದರೆ ನೀವು ಅವ್ರ ಶ್ಯಾಡೋಲಿದ್ದೀರಾ ಅಂತನೋ ಅಥವಾ ಅವ್ರ ಜೊತೆ ಇದ್ದರೆ ಮಾತ್ರ ನೀವು ಕಾಣಿಸ್ಕೋತೀರಾ ಅನ್ನೋದನ್ನ ನಾನು ಒಬ್ಳಿಗೆ ಬಂದಿದ್ದಲ್ಲ. ಇನ್ನೂ ಸಾಕಷ್ಟು ಜನಕ್ಕೆ ಬಂತು. ಹಂಗೆ ಬಂದವರೆಲ್ಲ ಅದನ್ನು ಕರೆಕ್ಟ್ ಮಾಡ್ಕೊಳ್ದೆ ಹೊರಗಡೆ ಬಂದಿದ್ದು ಉಂಟು. ಸೊ ಐ ಆಮ್ ಹ್ಯಾಪಿ ದಟ್ ನಾನು ಫೈನಲಿಸ್ಟ್ ಆಗಿ ಟಾಪ್ 4 ಇರೋದು. ಐ ಥಿಂಕ್ ನನ್ನ ಬೆಸ್ಟ್ ಕೊಟ್ಟಿದ್ದೀನಿ. ಅದಕ್ಕೆ ನಾನಾಗೆ ಇದ್ದು ಜನ ನನ್ನನ್ನು ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೋ ಅಲ್ಲಿವರೆಗೂ ಹೋಗೋಣ ಅನ್ನೋ ಥರನೇ ನನಗಿದ್ದಿತ್ತು. ಕರೆಕ್ಟ್. ಅಂದ್ರೆ ಒಂದು ಲೈಕ್ ಅಂದ್ರೆ ಫಸ್ಟ್ ಆಫ್ ಇಟ್ಸ್ ಕೈಂಡ್ ನಾವು ಈ ಸೀಸನ್ ಅಲ್ಲಿ ಅಬ್ಸರ್ವ್ ಮಾಡಿರೋದು ಏನು ಅಂತಂದ್ರೆ ವಿನ್ನರಿಗೆ ಆ ಥರ ನೆಕ್ಸ್ಟ್ ಲೆವೆಲ್ ವೋಟ್ಸ್ ಬಂದಿರೋದು. ಪ್ಲಸ್ ಅವರನ್ನು ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಆಕ್ಚುಲಿ ಇನ್ನೂ ನಮಗೆ ಸಿಗ್ತಾ ಇಲ್ಲ. ಅವರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ಬಟ್ CMಗೆಲ್ಲ ಸಿಗ್ತಾರೆ. ಸೊ ಅವ್ರಿಗೆ ಸಿಕ್ಕಿದ್ದಾರೆ, ನಮಗಂತೂ ಅವರು ಸಿಗ್ತಾ ಇಲ್ಲ. ಆಕ್ಚುಲಿ ನಿಜ ರೂಪದ ಪಳಾರ್ ಅಂತಾನೆ ಹೇಳ್ಬೋದು. ಸೊ ನಿಮಗೇನಾದ್ರು ಗಿಲ್ಲಿ ಅವರು ಕಾಲ್ ಮಾಡಿ ಮಾತಾಡಿದ್ರ, ಕಾಲಲ್ಲಿ ಸಿಕ್ಕಿದ್ರ ಅಥವಾ ಭೇಟಿಯಾಗೋ ಪ್ರಯತ್ನ ಎಲ್ಲ ಆಗಿತ್ತಾ, ಹೇಗೆ? ಇಲ್ಲ, ಭೇಟಿ ಆಗಿಲ್ಲ.
ಅವ್ನು ಎಂಜಾಯ್ ಮಾಡಲಿ ಇವಾಗ ಆ ಪ್ರೀತಿ ಏನು ಸಿಗ್ತಿದೆ ಅದನ್ನು ಎಂಜಾಯ್ ಮಾಡಲಿ. ಮೊನ್ನೆ ಒಂದ್ಸಲ ಕಾಲ್ ಮಾಡಿ ಮಾತಾಡಿದ್ದುಂಟು, ಅದಾದಮೇಲೆ ಕನೆಕ್ಟ್ ಆಗಿಲ್ಲ. ಈಸ್ ಎಂಜಾಯಿಂಗ್, ಅವನ ಸಕ್ಸಸ್ನ ಎಂಜಾಯ್ ಮಾಡ್ತಿದ್ದಾನೆ. ಏನು ಹೇಳಿದ್ರು ಕಾಲಲ್ಲಿ ಗಿಲ್ಲಿ ಅವರು? ಏನಿಲ್ಲ ಅಂದರೆ ಸುಮ್ಮನೆ ನಾರ್ಮಲಾಗಿ ಮಾತಾಡಿದ್ವಿ, ಏನಾಗ್ತಿದೆ ಏನು ಮಾಡ್ತಿದ್ಯಾ ಅಂತ. ಆ್ಯಂಡ್ ನಾನು ಕಂಗ್ರ್ಯಾಚುಲೇಟ್ ಮಾಡಿದೆ ಅಷ್ಟೇ. ಬ್ಲಾಕ್ ಮಾಡಲ್ಲ ಅಂತ ಹೇಳಿದ್ರ? ಅದೇ ನಾನು ಹೇಳ್ತಿರೋದು, ಲೈಕ್ ಇವಾಗ ನಾನು ಏನೇ ಮಾತಾಡಿದ್ರು ಅದು ತಪ್ಪಾಗ್ತಾ ಇದೆ. ಈಗ ನಮ್ಮಿಬ್ರು ಫ್ರೆಂಡ್ಶಿಪ್ನ ಇಷ್ಟಪಟ್ಟಿರೋ ಜನರು ಇದ್ದಾರೆ. ಸೊ ಫ್ರೆಂಡ್ಶಿಪ್ಪಲ್ಲಿ ನಾವೇನೋ ಒಂದು ತಮಾಷೆಯಾಗಿ ಮಾತಾಡ್ತೀವೋ ಇನ್ನೊಂದೇನೋ ಮಾತಾಡ್ತೀವೋ, ಅದನ್ನು ಇನ್ನೊಂದಿಷ್ಟು ಜನರ ಪರ್ಸ್ಪೆಕ್ಟಿವ್ ಹೆಂಗಿರುತ್ತೆ ಅಂದರೆ, ಓಕೆ ಅದು ಇನ್ನೊಂಥರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಈಗ ಎಲ್ರಿಗೂ ಒಂದೇ ಪರ್ಸ್ಪೆಕ್ಟಿವ್ ಇರಬೇಕು ಅಂತಿಲ್ಲ ಅಲ್ವ, ಒಬ್ಬೊಬ್ರಿಗೆ ಒಂದೊಂಥರ ಅನ್ಸುತ್ತೆ. ಓಕೆ ಬ್ಲಾಕ್ ಮಾಡ್ತೀನಂತ ಹೇಳಿದ್ಲು, ಇವಾಗ ಮಾಡಿಲ್ಲ ಅನ್ನೋದು ಒಂದಿಷ್ಟು ಕಾಮೆಂಟ್ಸ್ ನೋಡಿದೆ ನಾನು. ದಟ್ಸ್ ಓಕೆ, ಇವಾಗ ನಾನೇ ಆಡಿರೋ ಮಾತು, ಅದರಿಂದ ಪಾಸಿಟಿವ್ ಬಂದರೂ ನೆಗೆಟಿವ್ ಬಂದರೂ ನಾನು ತಗೊಳ್ಳೇಬೇಕಾಗತ್ತೆ. ಪರ್ಸ್ಪೆಕ್ಟಿವ್ಸ್ ಅಗೇನ್ ನಾವು ಬಿಗ್ ಬಾಸ್ ಮನೇಲಿ ಅದು ಮಾತಾಡಿ ನಿಮ್ಮ ಪರ್ಸ್ಪೆಕ್ಟಿವ್, ದಟ್ಸ್ ಓಕೆ. ಹಂಗಂತ ಏನೋ ನೆಗೆಟಿವ್ ಆಗ್ತಿದೆ ಅಂತ ನನಗೇನು ಸರಿ ಅನ್ಸುತ್ತೋ ನಾನು ಅದೇ ಮಾಡೋದು ಅಷ್ಟೇ. ಅಂದರೆ ಈಗ ಇಟ್ ಈಸ್ ನಾಟ್ ಅಬೌಟ್ ಗಿಲ್ಲಿ ಆ್ಯಂಡ್ ಕಾವ್ಯ ಅಂತ ಅಷ್ಟೇ ಅಲ್ಲ, ಗಿಲ್ಲಿ ಆ್ಯಂಡ್ ರಘು. ಅಲ್ಲಿ ರಘು ಅವರು ಕೂಡ ಅದೊಂದೇನೋ ಒಂದು ಚಪಾತಿ ಕೊಡಲಿಲ್ಲ ಕೇಳಿದಾಗ ಅಂತ ಹೇಳಿದಾಗ ಅದೇ ದೊಡ್ಡ ವಿಷಯ ಆಗಿದೆ ಆ್ಯಕ್ಚುಲಿ. ನಮ್ಮ ರಘು ಅಣ್ಣ ಗಿಲ್ಲಿ ಅಣ್ಣ ಕೇಳಿದಾಗ ಚಪಾತಿ ಕೊಟ್ಟಿಲ್ಲ, ಇವನಿಗೆ ಬುದ್ಧಿ ಕಲ್ಸೋಣ ಆ ಥರ. ಅಥವಾ ಏನೋ ಗಿಲ್ಲಿಗೆ ಏನೋ ಇನ್ನೊಬ್ರು ಏನೋ ಅಂತ ಇದ್ದಾರೆ, ಅವ್ರಿಗೆ ಬುದ್ಧಿ ಕಲ್ಸೋಣ ಅಂದರೆ. ಅಥವಾ ರಕ್ಷಿತಾ ಏನೋ ಗಿಲ್ಲಿ ಜೊತೆಗೆ, ಈಗ ಅವ್ರದ್ದು ಗಿಲ್ಲಿ ಜೋಡಿ ಅಂತಂದರೆ ಇಟ್ ಇಸ್ ನಾಟ್ ಓನ್ಲಿ ಗಿಲ್ಲಿ ಕಾವ್ಯ, ಇಟ್ ಇಸ್ ಗಿಲ್ಲಿ ರಘು ಆಲ್ಸೋ, ಗಿಲ್ಲಿ ರಕ್ಷಿತಾ ಇದೆ, ಗಿಲ್ಲಿ ಅಶ್ವಿನಿ ಅಂತ ಕಾಂಟ್ರಾಸ್ಟಿಂಗ್ ಒಂದು ಸಿಚುವೇಶನಲ್ಲಿ. ಅಲ್ಲಿ ಎಲ್ಲಿ ಏನೇ ಸ್ವಲ್ಪ ಆಚೆ ಈಚೆ ಆದ್ರೂ ದೇ ಆರ್ ಲೈಕ್, ಅಂದರೆ ಗಿಲ್ಲಿ ಏನೋ ಆದರೆ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಸೊ ಆ ಥರದೊಂದು ಯೂಫೋರಿಯಾ ಕ್ರಿಯೇಟ್ ಆಗಿರೋದು. ಪ್ಲಸ್ ಅವ್ರದ್ದೇನು ಫಾಲೋವರ್ಸ್ 1 lakh ಏನೋ ಇತ್ತು ಸ್ಟಾರ್ಟಿಂಗಲ್ಲಿ, ಈಗ 1.9, ಇನ್ನೊಂದು ಲಕ್ಷ ಆದರೆ 2 million ಸಬ್ಸ್ಕ್ರೈಬರ್ಸ್, ಅಂದರೆ ಐ ಮೀನ್ ಫಾಲೋವರ್ಸ್. ಸೊ ಈ ಮಟ್ಟದ ಒಂದು ಕ್ರೇಜ್ ಹೊರಗಡೆ ಗಿಲ್ಲಿಗೆ ಕ್ರಿಯೇಟ್ ಆಗಿರುತ್ತೆ ಅಂತ ಆ್ಯಸ್ ಅ ಫ್ರೆಂಡ್ ನಿಮಗೂ ಗೊತ್ತಿರುತ್ತೆ. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ಅಂದರೆ ನಮ್ಗೆ ಕ್ಲೂಲೆಸ್. ಆ್ಯಂಡ್ ಇನ್ಸ್ಟಾ ಫಾಲೋವರ್ಸ್ ಬಗ್ಗೆ ಆದರೆ ಅವ್ನು ಹೇಳ್ತಾ ಇದ್ದ ತುಂಬ ಸಲ, ನಂಗೆ 1 million ಆಗಿರ್ತಾರೆ ಅನಿಸುತ್ತೆ, ನಂಗೆ 1 million ಆಗಿರಬೇಕು ಅಂತ. ಅದಕ್ಕಿಂತ ಡಬಲ್ ಆಗಿದೆ ಇವಾಗ. ಸೊ ಐ ಆಮ್ ಹ್ಯಾಪಿ. ಅದು ಅವನೇನು ಹೇಳ್ತಾ ಇದ್ದ, ತಮಾಷೆಗೆ ಹೇಳ್ತಾ ಇದ್ನೋ ಸೀರಿಯಸ್ ಆಗಿ ಹೇಳ್ತಿದ್ನೋ, ಬಟ್ ಅದೊಂದು ಆಸೆ ಇತ್ತು ಅವನಿಗೆ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.